ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿವೆ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೊನೆಯ 30 ದಿನಗಳಲ್ಲಿ ಯಾವೆಲ್ಲ ಬುಕ್ಸನ್ನು ಸ್ಟಡಿ ಮಾಡಬೇಕು, ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಯಾವೆಲ್ಲ ಕೊನೆಯ ಹಂತದಲ್ಲಿ ನಾವು ಓದಲೇಬೇಕಾದ ವಿಷಯಗಳು ಮತ್ತು ಯಾವೆಲ್ಲ ಇಂಪಾರ್ಟೆಂಟ್ ಆಗಿ ಎಕ್ಸಾಮಲ್ಲೇ ಬರುತ್ತಂತ, ಅದ್ರ ಜೊತೆಗೆ ಯಾವ ಬುಕ್ಸನ್ನು ಓದಬೇಕಂತ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗ ಆಲ್ರೆಡಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಂತರೂ ಹಾಕಿರಿ. ಅದು ಅಪ್ಲಿಕೇಶನ್ ಎಲ್ಲರ ಹಾಕಿರಲಿ, ಈ ಸಾರಿ ಒಂದು ಮಿನಿಮಮ್ ಅಂದರೂ ನೀವು 70+ ಮಾಡಿದರೆ ಮಾತ್ರ ಪುರುಷ ಅಭ್ಯರ್ಥಿಗಳು ಸೆಲೆಕ್ಷನ್ ಹಾಕಿರಿ. ಇನ್ನು ಮಹಿಳಾ ಅಭ್ಯರ್ಥಿಗಳು ಮಿನಿಮಮ್ ಅಂದರೂ ಕೂಡ 60+ ಆದರೂ ಕೂಡ ಮಾಡಲೇಬೇಕು. ಯಾಕಂದ್ರೆ ಅವ್ರಿಗೂ ಕೂಡ ಈಗ ಸಾಕಷ್ಟು ಕಾಂಪಿಟೇಷನ್ ಐತಿ. ಸೊ ಅದಕ್ಕಾಗಿ 60+ ಅಥವಾ 65+ ಕೂಡ ಅವ್ರದ್ದು ಕೂಡ ಕಟಪ್ ಈ ಸಾರಿ ಬರುವ ಸಾಧ್ಯತೆ ಐತಿ. ಸೊ ಅದಕ್ಕಾಗಿ ಇನ್ನು ಉಳಿದಿರೋದು ಕೇವಲ ಅಂದರೆ ಎಕ್ಸಾಮ್ಗೆ ಉಳಿದಿರೋದು ಕೇವಲ 30ರಿಂದ 35 ದಿವಸ ಆಯ್ತು. ಇಷ್ಟೇ ಟೈಮ್ದಾಗ ಎಲ್ಲ ಟಾಪಿಕನ್ನು ಕವರ್ ಮಾಡ್ಬೇಕಂದ್ರೆ ಯಾವೆಲ್ಲ ಬುಕ್ಸನ್ನು ಓದಬೇಕು, ಯಾವೆಲ್ಲ ಟಾಪಿಕನ್ನು ಮಿಸ್ ಮಾಡದೆ ಓದಬೇಕು. ಸ್ನೇಹಿತರೆ, ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ ಕೂಡ ಇದನ್ನು ತೋರಿಸಿದ್ದಾರೆ. ಇದನ್ನು ಇನ್ನೊಂದು ಸಾರಿ ತೋರಿಸ್ತೀನಿ. ಯಾಕಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿ ಎಲ್ಲಿ ಕ್ವೆಶನ್ಸ್ಗಳು ನಿಮ್ಗೆ ಬರ್ತಾವ ಅಂತ ತಿಳಿಸಾಕ್ರಿ. ಸ್ನೇಹಿತರೆ ನೋಡ್ರಿ, ಈಗ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದ್ರಪ್ಪ ಅಂದ್ರದಾಗ ಇದು ಯಾವುದೇ ಒಂದು ಕೇದವರಿಗೆ ನಡೆಸಿದ ಪ್ರಕಾರ ನಿಮ್ಗೆ ತಿಳಿಸಾಕತ್ತಿದ್ದು. ನೀವು ಮಿಸ್ ಮಾಡದೆ ಓದಬೇಕಾಗಿರೋ ಟಾಪಿಕ್ ಏನಪ್ಪ ಅಂದ್ರೆ IC ಭಾರತದ ಸಂವಿಧಾನನ ಮಿಸ್ ಮಾಡದೆ ಓದ್ರಿ. ಇಂಪಾರ್ಟೆಂಟ್ ರೀ. ಪಿಕ್ಸ್ ಅಂದ್ರೆ ಒಂದು 15 ಕ್ವೆಶನ್ ಅಂತರೂ ಬಂದೇ ಬರ್ತಾವೆ. ಇದನ್ನೊಂದು ಸಾರಿ ನಿಮ್ಗೆ ಪೂರ್ತಿ ಓದಕ್ಕೆ ಆಗಿಲ್ಲಪ್ಪ ಅಂದ್ರೆ ಕ್ವಿಕ್ ರಿವಿಷನ್ ಅಂತೇಳಿ ನಾವೊಂದು PDF ನೋಟ್ಸನ್ನು ಮಾಡಿವೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ರಿವಿಷನ್ ಪರ್ಪಸ್ ಆಗಿ ಇಲ್ಲಿ ನೋಡ್ಕೋತಿರ್ಬೋದು ನೀವು ಎಲ್ಲ ವಿಧಿಗಳದು ಮತ್ತು ಅದರ ಕಾರ್ಯ ಏನೈತೆ ಅಂತೇಳಿ ಕೊಟ್ಟಿವ್ರಿ. ಇದು ನಿಮಗೆ ಕೊನೆಯ ಹಂತದಲ್ಲಿ ಓದೋಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಜೊತೆಗೆ ಎಲ್ಲ ಡೀಟೇಲ್ಸ್ ಮಾಹಿತಿ ಕೂಡ ಕೆಳಗಡೆ ಕೂಡ ಇರುತ್ತೆ. ಇಲ್ಲಿ ನೋಡಿರಿ, ಇದರ ಕೆಳಗಡೆ ನಿಮಗೆ ಡೀಟೇಲ್ ಮಾಹಿತಿ ಕೂಡ ಇರ್ತದೆ. ಮೊದಲಿಗೆ ಏನು ಕೊಟ್ಟಿವಿ ಅಂದರೆ ಕ್ವಿಕ್ ರಿವಿಷನ್ ಸಂಬಂಧ ಒಂದು 30 ಪೇಜ್ ಅನ್ನೋ ರಿವಿಷನ್ ಪರ್ಪಸ್ ಆಗಿ ನಿಮಗೆ ಎಲ್ಲ ವಿಧಿಗಳು ಮತ್ತು ಅನುಸೂಚಿಗಳು ಎಲ್ಲ ತಿದ್ದುಪಡಿಗಳು ಏನೇನಾಗ್ಯಾವ ಅವನು ಕೊಟ್ಟಿವ್ರಿ. ಅದ್ರ ಕೆಳಗಡೆ ಎಲ್ಲ ಕೂಡ ಡೀಟೇಲ್ ಆದ ಮಾಹಿತಿಯನ್ನು ಕೂಡ ಕೊಟ್ಟೈತ್ರಿ. ಇದರಿಂದ ನಿಮಗೆ ಏನಂತಾರೆ ಕಡಿಮೆ ಸಮಯದಲ್ಲಿ ಎಲ್ಲ ಓದೋಕ್ಕಿದೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಇದೇ ರೀತಿ ಎಲ್ಲ ಟಾಪಿಕ್ದು ಕೂಡ ಸಿಲೆಬಸ್ಗೆ ಸಂಬಂಧಿಸಿದ ಕ್ವಿಕ್ ರಿವಿಷನ್ ಸಂಬಂಧ ನಿಮಗೆ PDF ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ ರೀ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಆದರೂ ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸು ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸು. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದರೂ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತಂದ್ರೆ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಗಿಂದ್ರೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ವಾಪಸ್ ಟಾಪಿಕ್ ಹೋಗೋದಾದ್ರೆ ಓಕೆನಾ, ಸಂವಿಧಾನಕ್ಕಂತರೂ ಫಿಕ್ಸ್ ಕ್ವಶನ್ ಬರ್ತಾವ ಅಂತ ನಿಮಗೆ ಗೊತ್ತಾತ. ಇದನ್ನ ಬಿಟ್ಟರೆ ಮತ್ತೆ ಆ ಟಾಪಿಕ್ ಮೇಲೆ ಹೆಚ್ಚಿನ ಕ್ವಶನ್ಗಳು ಬರ್ತಾವ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಹಿಸ್ಟ್ರಿ ಮೇಲೆ ಜಾಸ್ತಿ ಪ್ರಶ್ನೆಗಳು ನಮ್ಮ ಇಲಾಖೆದವ್ರು ಕೇಳ್ತಾರೆ. ಹಿಸ್ಟ್ರಿ ಮೇಲೆ ನಿಮ್ಗೆ ನೇರವಾದ ಪ್ರಶ್ನೆಗಳು ಭಾಳ ಅಂದ್ರೆ 2ರಿಂದ 3 ಬರ್ತಾವೆ. ಅದನ್ನು ಬಿಟ್ಟರೆ ಮತ್ತೇನು ಬರ್ತಾವಪ್ಪ ಅಂದ್ರೆ ಅಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳು ಬರ್ತಿರ್ತಾವೆ. ಸೊ ಅದಕ್ಕಾಗಿ ನೀವು ಆಲ್ರೆಡಿ 6 to 10 ಸಮಾಜ ವಿಜ್ಞಾನ ಓದಿದ್ರೆ ಆರಾಮಾಗಿ ಇದನ್ನು ಕ್ರ್ಯಾಕ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ನಾನು ಲಾಸ್ಟಿಗೆ ಹೇಳ್ತೀನಿ ಯಾವೆಲ್ಲ ಬುಕ್ಸನ್ನು ಲಾಸ್ಟ್ ಟೈಮು ಕೂಡ ಓದಬೇಕು ಅಂದ್ರೆ ಕ್ವಿಕ್ ರಿವಿಷನ್ ಸಂಬಂಧ ಏನೆಲ್ಲ ಓದಬೇಕಂತ ಅದನ್ನು ಕೂಡ ಹೇಳ್ತೀನಿ. ಇಲ್ಲಪ್ಪ ನಮ್ಮ ನೋಟ್ಸನ್ನು ತೆಗೆದುಕೊಂಡು ಓದಿದ್ರೆ ಅವನು ಕೂಡ ಓದ್ಬೋದು. ನಿಮ್ಮ ಕಡೆ ಇದ್ದಿದ್ದು ಕೂಡ ಒಂದಿಷ್ಟು ಓದಕ್ಕೆ ಹೇಳ್ತೀವಿ ರೀ. ಸೊ ಅದಕ್ಕಾಗಿ ಇಲ್ಲಿ ಹಿಸ್ಟ್ರಿ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ಇದು ಇಂಪಾರ್ಟೆಂಟ್ ಟಾಪಿಕ್ ರೀ. ಇಲ್ಲಿ ನೋಡ್ಕೊರಿ, ನಾವು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ IC ರೀ, ಭಾರತ ಸಂವಿಧಾನ ಆಗಿರ್ಬೋದು, ಅದೇ ರೀತಿ ಹಿಸ್ಟ್ರಿ ಆಗಿರ್ಬೋದು. ಇನ್ನು ಅದೇ ರೀತಿ ನಿಮಗೆ ಇಲ್ಲಿ ಜಿಯೋಗ್ರಫಿ, ಭಾರತ ಮತ್ತು ಕರ್ನಾಟಕದ ಭೂಗೋಳಶಾಸ್ತ್ರನ ಓದಬೇಕು. ಇನ್ನು ಅದ್ರ ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವಿಷ್ಟ ಓದಿದ್ರು ಕೂಡ ನೀವು ಒಟ್ಟು ಟಾಪಿಕ್ ಮೇಲೆ ಒಂದು 15 ಹಿಡ್ಕೊರಿ. ನಾರ್ಮಲ್ ಆಗಿ ಒಂದು 15 ಹಿಡ್ಕೊಂಡ್ರು ಕೂಡ ನಿಮ್ದು ಅಲ್ಲೇ 60 ಮಾರ್ಕ್ಸ್ ಬಂದುಬಿಡ್ತಾವೆ ರೀ.
ಇದೆಲ್ಲ. ಸೊ ಅದಕ್ಕಾಗಿ ಇದು ಇಂಪಾರ್ಟೆಂಟ್ ಟಾಪಿಕ್ ಇರ್ತದೆ, ಇವನ್ನೆಲ್ಲ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಏನು ಮಾಡತ್ತಾರೆ, ಸಾಕಷ್ಟು ಅಭ್ಯರ್ಥಿಗಳು ಭಾಳ ಹೆವಿ ಓದಾಕತ್ತಾರೆ. ಅದು ಕರೆಂಟ್ ಅಫೇರ್ಸ್ಗೆ 2-3 ಬುಕ್ ಓದಿದ್ರಪ್ಪ ಅಂದ್ರೆ 15 ಮಾರ್ಕ್ಸಿಗೆ 2-3 ಬುಕ್ ಓದಿದ್ರಂದ್ರೆ ಎಲ್ಲ ಲಾಸ್ ಆಗುತ್ತೆ. ಇಲ್ಲಿ ನೋಡಿರಿ, ಒಂದೇ ಬುಕ್ದಾಗ ನಿಮ್ಗೆ ಇಲ್ಲಿ ನೋಡಿರಿ ಹಿಸ್ಟ್ರಿನೂ ಇರುತ್ತೆ, IC ಇರುತ್ತೆ, ಪ್ಲಸ್ ಅದ್ರ ಜೊತೆಗೆ ನಿಮ್ಮ ಜಿಯೋಗ್ರಫಿನೂ ಇರುತ್ತೆ. ಪ್ರತಿಯೊಂದನ್ನು ಕೂಡ ಕವರ್ ಮಾಡೋಂಥ ಆ ರೀತಿ ಓದ್ಬೇಕಂದ್ರೆ ಟೈಮ್ ಜಾಸ್ತಿ ಅಲ್ರಿ, ಜಾಸ್ತಿ ಇದ್ದಾಗ ಜಾಸ್ತಿ ಓದ್ರೆ ನಡೀತದೆ. ಕರೆಂಟ್ ಅಫೇರ್ಸ್ಗೆ ಏನು ಮಾಡಿರಿ, ಈಗ ನಮ್ದು ಆಲ್ರೆಡಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ PDF ನಾವು ಈಗ ರೆಡಿ ಮಾಡಿದ್ದೈತಿ. ಆ PDF ಕೂಡ ನಿಮ್ಗೆ ನೋಟ್ಸನ್ನು ತೆಗೆದುಕೊಂಡವ್ರಿಗೆ ಕಳ್ಸಕತ್ತೀವಿ. ಅದ್ರೊಳಗೆ ನಾವು ಏನು ಮಾಡಿವಪ್ಪ ಅಂದ್ರೆ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 100-150 ಒಂದು 200 ಕ್ವಶನ್ ಮಟ್ಟ ಮಾಡಿವ್ರಿ. ಅದೇ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಯಾಕಂದರೆ ಇಂಪಾರ್ಟೆಂಟ್ ಇದ್ದಿದ್ದರಿ ಎಲ್ಲ ಕಡೆ ಸರ್ಚ್ ಮಾಡಿದನ ನಿಮ್ಗೆ ರೆಡಿ ಮಾಡಿಸಿ ಕೊಟ್ಟಿದ್ರಿ. ಅದಕ್ಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಕರೆಂಟ್ ಅಫೇರ್ಸ್ ಐತೆ ಅಂತೇಳಿ ಅದನ್ನು ಒಂದು 3 ಏನಿದೆಲ್ಲ ಮಿನಿಮಮ್ ಒಂದು 600 ಪೇಜ್ 800 ಪೇಜ ಅದನ್ನು ಒಂದು ಓದ್ಕೋತ ಕೂತಿರಪ್ಪ ಅಂದ್ರೆ 15 ಮಾರ್ಕ್ಸಿಗೆ 600 ಪೇಜ್ ಓದೋದಕ್ಕಿಂತ ನಾವು ಇಲ್ಲಿ 60 ಮಾರ್ಕ್ಸಿಗೆ 600 ಪೇಜ್ ಓದಿವಿ ಅಂದ್ರೆ ಬೆಟರ್ ರೀ. ಹೇಳಕತ್ತಿದ್ದು ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಅಂದ್ಕೊಂಡೀನಿ. ಯಾಕಂದರೆ ಇಲ್ಲಿ ಕಡಿಮೆ ಸಮಯ ಇರೋದರಿಂದ ನೀವು ಆದಷ್ಟು ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸನ್ನು ಕವರ್ ಮಾಡ್ಕೋ ರೀತಿ ನೀವು ಓದಬೇಕಾ. ಇನ್ನು ಇದ್ರ ಜೊತೆಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಕ್ವಶನ್ಗೆ ಬರ್ತಾವೆ ಸ್ನೇಹಿತರೆ. ಇದು ಏನೈತಲ್ಲ, ಇದು ಮೇನ್ ಟಾಪಿಕ್ ರೀ. ಈ ಮೇನ್ ಟಾಪಿಕನ್ನು ಇಷ್ಟು ಕವರ್ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಸೆಲೆಕ್ಷನ್ ದಾರಿ ಹಿಡ್ದಂಗೆ ರೀ. ಇದೆಲ್ಲ ಇಂಪಾರ್ಟೆಂಟ್ ಇರೋದು ಅಲ್ಲೇ ಐತ್ರಿ. ಇವೆಲ್ಲ ಏನು ಸ್ಕೀಮ್ಸು ಪ್ಲ್ಯಾನ್ಸ್ ಕಡಿಮೆ ಬರ್ತಿರ್ತಾವೆ. ಈ ಸಾರಿ ಒಂದಿಷ್ಟು ಶಿಸ್ತಿನ ಮೇಲೆ ಒಂದಿಷ್ಟು ಪ್ರಶ್ನೆಗಳು ಬರ್ತಾರೆ, ನೈತಿಕ ಸಾಮರ್ಥ್ಯದ ಮೇಲೆ. ಸೊ ಅದಕ್ಕಾಗಿ ಅದನ್ನು ಕೂಡ ನಾನು ಕ್ಲಾಸ್ ಮಾಡೋಕ್ಕೆ ಎಲ್ಲ ಕೂಡ ಟಾಪಿಕನ್ನು ರೆಡಿ ಮಾಡಿರಿ. ಇನ್ನೊಂದು 2-3 ದಿವಸದಾಗ ಅದು ಕೂಡ ಕ್ಲಾಸ್ ಬರುತ್ತೆ. ಅದನ್ನು ಕೂಡ ನಿಮಗೆ ತಿಳಿಸ್ತೀವಿ. ಅಂದರೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಅದನ್ನು ಕೂಡ ತಿಳಿಸ್ತೀವಿ. ಅದನ್ನೇನು ಭಾಳ ಓದೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ 4-5 ಕ್ವಶನ್ ಸಂಬಂಧ 500-600 ಪೇಜ್ ಓದೋ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ಅದು ನೈತಿಕ ಸಾಮರ್ಥ್ಯ ಅನ್ನೋದು ಅಷ್ಟು ಬೇಗ ಮುಗಿಯಂಗಿಲ್ಲ, ದೊಡ್ಡ ಟಾಪಿಕ್ ಐತಿ. ಸೊ ಅದಕ್ಕಾಗಿ ಸ್ವಲ್ಪ ಜನರಲ್ ಪರ್ಪಸ್ ಇರ್ತಾವೆ, ನೋಡ್ಕೊಂಡು ನೀವು ಥಿಂಕ್ ಮಾಡಿ ಹಾಕಬೇಕಂದ್ರೆ ಪೊಲೀಸ್ ಆದಮೇಲೆ ನಿಮ್ಮ ಕರ್ತವ್ಯಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಸೊ ಅದಕ್ಕಾಗಿ ಆ ಟಾಪಿಕನ್ನು ಕೈ ಬಿಟ್ಟರೂ ಕೂಡ ನಿಮಗೆ ಕಡಿಮೆ ಸಮಯದಲ್ಲಿ ಯಾವನ್ನೆಲ್ಲ ಟಾಪಿಕನ್ನು ಕವರ್ ಮಾಡ್ಕೋಬೇಕಪ್ಪ ಅಂದ್ರೆ ನೀವೀಗ ಮೇನ್ ಇಂಪಾರ್ಟೆಂಟಾಗಿ ಭಾರತ ಸಂವಿಧಾನ, ಕರೆಂಟ್ ಅಫೇರ್ಸ್, ಸೈನ್ಸ್ ಟೆಕ್ನಾಲಜಿ, ಹಿಸ್ಟ್ರಿ ಮತ್ತು ಅದೇ ರೀತಿ ಜಿಯೋಗ್ರಫಿ, ಮೆಂಟಲ್ ಅಬಿಲಿಟಿ ಇಷ್ಟನ್ನು ಮಿಸ್ ಮಾಡದೆ ಹೋದ್ರಿ. ನಿಮಗೆ ಸೈನ್ಸ್ ಬಗ್ಗೆ ಏನು BSc ಒಳಗೆ ಕಲಿಯುವಂಥದ್ದು ಅಷ್ಟೇನು ಡೆಪ್ತ್ ಅದ, ಸೆಕೆಂಡ್ ಇಯರ್ ಮೇಲೆ ಕಲಿಯುವಂಥದ್ದು ಏನು ಡೆಪ್ತ್ ಕೇಳಂಗಿಲ್ಲ ರೀ. ಅವ್ರಿಗೆ ಕೇಳೋದು 6th to 10th ಬುಕ್ಕಲ್ಲಿ ಏನಿರುತ್ತಲ್ಲ ಅದನ್ನೇ ಕೇಳ್ತಾರೆ. ನಿಮ್ಮ ಕಡೆ ಯಾವ ಬುಕ್ಸು ಇಲ್ಲಪ್ಪ ಅಂದರೂ ಕೂಡ, ಅಂದರೆ 6th to 10th ವಿಜ್ಞಾನದ ಪುಸ್ತಕನ ಓದಿದರೂ ಕೂಡ ನೀವು ಆರಾಮಾಗಿ ಇಲ್ಲಿ ಒಂದು ಕಡಿಮೆ ಅಂದ್ರೆ ಒಂದು 10-11 ಪ್ರಶ್ನೆಗಳು ಅದರಲ್ಲಿಯೂ ಬರ್ತಾ ಆರಾಮಾಗಿ ನೀವು ಆ ಪ್ರಶ್ನೆಗಳನ್ನ ಕ್ರ್ಯಾಕ್ ಮಾಡ್ಕೋಬೋದು ರೀ. ಭಾಳ ಇಂಪಾರ್ಟೆಂಟ್ ರೀ. ಸೈನ್ಸ್ ಕೂಡ ಅಲ್ಲಿಯೂ ಭಾಳ ಪ್ರಶ್ನೆ ಕೇಳ್ತಾರೆ. ಅವ್ರು ಪ್ರತಿನಿತ್ಯ ನೀವು ಏನೇನೆಲ್ಲ ಬಳಸ್ತಿರ್ತೀರಿ, ಏನೇನೆಲ್ಲ ಮಾಡ್ತಿರ್ತೀರಿ ಅವ್ರನ್ನ ಸೈಂಟಿಫಿಕ್ ಆಗಿ ಕೇಳಿರ್ತಾರೆ. ಆ ರೀತಿ ಪ್ರಶ್ನೆಗಳು ಕೂಡ ಬರ್ತಾವೆ. ಸೊ ಅದಕ್ಕಾಗಿ ನೀವು ಏನೆಲ್ಲ ಓದಬೇಕಂತ ಒಂದು ಗ್ರಿಪ್ ಏನು ಸಿಗ್ತಪ್ಪ ಅಂದರೆ ಇಂಪಾರ್ಟೆಂಟ್ ಇವೆಲ್ಲ ಟಾಪಿಕನ್ನು ಮಿಸ್ ಮಾಡಿದಾಗ ಓದ್ಬೇಕು ನೀವು. ಇದ್ರ ಜೊತೆಗೆ ಓದೋದ್ರಾಗ ನೀವು ಏನು ತಪ್ಪು ಮಾಡ್ತೀರಪ್ಪ ಅಂದ್ರೆ ಸಾಕಷ್ಟು ಓದ್ತೀರಿ. ಪ್ರತಿನಿತ್ಯ ಏನಂದ್ರೆ 6-8 ಅವರ್ ಮಿಕ್ಸ್ ಮಾಡ್ದೆ ಓದ್ತೀರಿ. ಓಕೆ, ಅದೇನು ತೊಂದರೆ ಇಲ್ಲ. ಬಟ್ ಅದರಲ್ಲಿ ಏನು ಮಾಡಾಕತ್ತೀರಿ, ನೀವು ರಿವಿಸನ್ನ ಮಾಡಾಕತ್ತಿಲ್ಲ. ಇವತ್ತು ಓದಿದ್ದು ಹೊಳ್ಳಿ ನಾಳಿಕೆ ಇದ್ರೆ ನೆನಪಿರಂಗಿಲ್ಲ, ಆ ರೀತಿ ಮಾಡಾಕತ್ತೀರಿ. ಸೊ ನಿಮ್ಗೆ ಪ್ರತಿನಿತ್ಯ ರಿವಿಸನ್ ಮಾಡ್ಕೋಕೆ ಆಗಲಿಲ್ಲಪ್ಪ ಅಂದ್ರೆ ವೀಕ್ಲಿ 1 ಟೈಮ್ ಆದ್ರೆ ರಿವಿಸನ್ನ ಮಾಡ್ಕೋರಿ. ಆದಷ್ಟು ಓದುವಾಗ ಏನು ಮಾಡಿರಿ, ಶಾರ್ಟ್ ನೋಟ್ಸನ್ನು ನೀವೇ ಮಾಡ್ಕೋರಿ. ಅಂದರೆ ಭಾಳ ಏನಿಲ್ಲ, ಈಗ ಭಾರತ ಸಂವಿಧಾನ ಬಗ್ಗೆ ಒಂದು ಯಾವುದೋ ಒಂದು ಪ್ರಶ್ನೆಗಳನ್ನ ಕೇಳಿದ್ರೆ ತಿಳ್ಕೊರಿ. ಈಗ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಬೇರೆ ದೇಶದ ಅಂದರೆ ಇಂಗ್ಲೆಂಡಿಗೆ ಪೌರತ್ವವನ್ನು ಪಡೆದ್ರೆ ಅಂದರೆ ಈ ರೀತಿ ಪ್ರಶ್ನೆಗಳು ಬರಾಕತ್ತಾವ್ರಿ. ಯಾವ ವಿಧಿಯಲ್ಲಿ ಅವರಿಗೆ ನಾವು ಪೌರತ್ವವನ್ನು ಬಿಟ್ಟು ಕೊಡ್ತೀವಿ ಅಂದ್ರೆ ನಮ್ಮ ದೇಶದಿಂದ ಅವ್ರನ್ನ ಹೊರಗೆ ಹಾಕ್ತೀವಿ ಅಂತೇಳಿ ಈ ರೀತಿ ಪ್ರಶ್ನೆ ಬಂತದಪ್ಪ ಅಂದ್ರೆ ನಿಮ್ಗೆ 9ನೇ ವಿಧಿ ಒಳಗೆ ಈ ರೀತಿ ಐತದ. ಅಂದ್ರೆ ಅದನ್ನು ಅವರು ಟ್ವಿಸ್ಟ್ ಮಾಡಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರಲ್ಲ. ಸೊ ಅದಕ್ಕಾಗಿ ವಿಧಿಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಟೈಮನ್ನು ಕೊಟ್ಟಂದ್ರೆ ಅದೆಲ್ಲ ಕೂಡ ಕವರ್ ಆಗಿರ್ತೈತಿ. ಇಲ್ಲಪ್ಪ ಇನ್ನು ಭಾರತ ಸ್ವಾತಂತ್ರ್ಯ ಸಂಗ್ರಾಮ, ಯಾಕಂದ್ರೆ ಈ ಸಾರಿ ಚಳವಳಿಗೆ ಕೂಡ ಇರ್ತಾವಲ್ಲ, 1857 ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುಖ್ಯ ಕಾರಣ ಏನಂತ ಈ ರೀತಿ ಪ್ರಶ್ನೆ ಬಂತು ತಿಳ್ಕೊಂಡು ಒಂದೇ ಲೈನ್ದಾಗ ಬಾ ಅಂತ ಬರ್ಕೋದು, ಸ್ವ ಅಂತ ಬರ್ಕೋದು. ಅಂದ್ರೆ ಭಾರತ ಸ್ವತಂತ್ರ ಅಂತ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕ್ರಿ ಅದು. ಆ ರೀತಿ ನೀವು ಶಾರ್ಟ್ ನೋಟ್ಸನ್ನು ಮಾಡ್ಕೊಂಡ್ರೆ ಮಾತ್ರ ನೀವು ಇಲ್ಲಿ ಆರಾಮಾಗಿ ಎಲ್ಲ ಟಾಪಿಕನ್ನು ಕವರ್ ಮಾಡ್ಕೋಬೋದು. ಇಲ್ಲಪ್ಪ ನಾ ಭಾರತ ಸ್ವಾತಂತ್ರ್ಯ ಬರ್ಕೋತೀನಪ್ಪ ಅಂದ್ರೆ ಅಲ್ಲಿ 1 ನಿಮಿಷ ಆಗೋದು 2 ನಿಮಿಷದಾಗ ಬರ್ಕೋತೀರಿ. ಸೊ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಸ್ವ ಅಂತ ಅಷ್ಟೇ ಬರ್ಕೊಂಡ್ರೆ ಕಡಿಮೆ ಟೈಮ್ದಾಗ ಎಲ್ಲ ಕೂಡ ನಿಮ್ಗೆ ರಿವಿಸನ್ ಮಾಡ್ಕೋವಾಗ ಇದು ಭಾಳ ಇಂಪಾರ್ಟೆಂಟಾಗಿ ಯೂಸ್ ಆಗುತ್ತೆ. ಬೇರೆದವ್ರದ್ದೆಲ್ಲ ನೀವೇ ಬರ್ಕೊಂಡಿದ್ದ ನೀವು ಓದಿದ್ರೆ ಆರಾಮಾಗಿ ಯೂಸ್ ಆಕ್ಕವ. ಸೊ ನೀವು ಎಷ್ಟು ಓದ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ರಿವಿಸನ್ನ ಮಾಡ್ಕೊಂಡ್ರೆ ಅದ್ರೊಳಗೆ ಎಷ್ಟು ನೆನಪೈತೆ ಅನ್ನೋದು ಇಂಪಾರ್ಟೆಂಟ್ ಭಾಳ ಆಗ್ತದೆ. ಸೊ ಅದಕ್ಕಾಗಿ ಪ್ರತಿನಿತ್ಯ ರಿವಿಸನ್ ಎಂಬುದು ಮಿಸ್ ಮಾಡದೆ ಮಾಡ್ಕೋರಿ.
ಇನ್ನು ರಿವಿಷನ್ ಸಲುವಾಗಿನ ಯಾವುದಾದ್ರು ಬುಕ್ಸನ್ನು ರೆಫರ್ ಮಾಡ್ಬೇಕಾ ಸ್ನೇಹಿತರೆ? ಇಲ್ಲಿ ನೋಡಿರಿ, ನಾ ಆದಷ್ಟು ಹೇಳ್ತೀನಿ, ಯಾವುದೇ ಒಂದು ಪರೀಕ್ಷೆಗೆ ಓದಾಕತ್ತೀರಪ್ಪ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗ್ತಾವ. ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿ ಬರ್ತಾವಪ್ಪ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ದಾಗಿಂತ ಗೊತ್ತಾಗುತ್ತೆ ನಿಮ್ಗೆ. ಬೇಕಾದಿರಲಿ ಅವು ಕ್ವಶನ್ಸ್ ಎಲ್ಲಿಂದ ಬರ್ತಾವಂದ್ರೆ ಓಲ್ಡ್ ಕ್ವಶನ್ ಪೇಪರಿಂದ ನೋಡ್ಕೋಬೇಕು. ಹಾಗಿದ್ರೆ ನಾವು ಪೊಲೀಸ್ ಪರೀಕ್ಷೆಗೆ ಓದಾಕತ್ತಿ ಯಾವ ಕ್ವಶನ್ ಪೇಪರ್ ನೋಡ್ಬೇಕು ಸ್ನೇಹಿತರೆ? ಲಾಸ್ಟ್ ಟೈಮ್ದು PCದು ಟೈಮ್ ಇತ್ತಂದ್ರೆ PSIದು ನೋಡ್ಕೊರಿ. ಇನ್ನು ಮುಖ್ಯವಾಗಿ ಈಗ KEದವ್ರು ಎಕ್ಸಾಮನ್ನು ನಡೆಸೋ ಸಲುವಾಗಿ ಏನು ನೋಡ್ಬೇಕಪ್ಪ ಅಂದ್ರೆ ಈಗ SDAದು ಕ್ವಶನ್ ಪೇಪರು, FDAದು ಕ್ವಶನ್ ಪೇಪರನ್ನು ನೋಡ್ಕೋಬೇಕ್ರಿ. ಇದು ಭಾಳ ಇಂಪಾರ್ಟೆಂಟ್. SDA FDA ಅಂದ್ರನ, ಯಾಕಂದ್ರೆ ಅವರು ಈಗ KEದವರು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಐತೆ ಅಂದ್ರೆ SDA FDA ಅವರು ತೆಗೆದಿದ್ದೈತಲ್ಲ ಅದೇ ಪ್ಯಾಟರ್ನ್ ಆಗಿ ನಿಮಗೆ ಎಕ್ಸಾಮ್ದು ಬರ್ತಾವ. ಹಾಗಿದ್ರೆ ಯಾವನ್ನೆಲ್ಲ ನೋಡ್ಕೋಬೇಕು? ಈಗ ಮಾನ್ಯ ತಾನೇ 708 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗಿತ್ತಲ್ಲ, ಆ ನೇಮಕಾತಿಗೆ ಸಂಬಂಧಿಸಿದಂತೆ ಅವನು ಕೂಡ SDAದು FDAದು ಕ್ವಶನ್ ಪೇಪರನ್ನು ನೋಡ್ಕೊರಿ. ಮತ್ತು ವಿಲೇಜ್ ಅಕೌಂಟ್ದು ನೋಡ್ಕೊರಿ. ಅದ್ರ ಜೊತೆಗೇನು BMTC ಒಳಗೆ 2 ಕ್ವಶನ್ ಪೇಪರ್ ನಡೆದು HK NaN ಅದನ್ನು ನೋಡ್ಕೊರಿ. ಮತ್ತು ಅದೇ ರೀತಿ ಲಾಸ್ಟ್ ಟೈಮು PSIದು ಕ್ವಶನ್ ಪೇಪರ್ ಇತ್ತು, ಅದನ್ನು ನೋಡ್ಕೊರಿ. ಈ ರೀತಿ ನೀವು ನಿಯರ್ ಇದ್ದಿದ್ದು ಕ್ವಶನ್ ಪೇಪರ್ ವಿತ್ ಹಳೇದು ಕ್ವಶನ್ ಪೇಪರ್ ಎರಡೂ ಕೂಡ ನೋಡ್ಕೊರಿ. ಅಂದರೆ ಮಿನಿಮಮ್ ಅಂದರೂ ಕೂಡ SDAದು ಒಂದು 10 ಕ್ವಶನ್ ಪೇಪರ್ ಬಿಡಿಸ್ರಿ. ಅದೇ ರೀತಿ FDAದು ಒಂದು 10, ಅದೇ ರೀತಿ ನಮ್ಮ ಮತ್ತೆ ಪೊಲೀಸ್ PSIದು ಏನೈತಲ್ಲ ಒಂದು 20 ಅಂತರೂ ಬಿಡಿಸ್ರಿ ಮಿನಿಮಮ್. ಇನ್ನು PCದು ಇತ್ತೀಚಿನ ನಡೆದಿದ್ದು ಎಕ್ಸಾಮ್ದು ಕೂಡ ಒಂದು 10 ಕ್ವಶನ್ ಪೇಪರ್ ಬಿಡಿಸೋರು ಸಾಕು. ಒಟ್ಟು ಸೇರಿಸಿ ಮಿನಿಮಮ್ ಒಂದು 60 ಸೆಟ್ಟರ ಆಗ್ಬೇಕು. 60 ಸೆಟ್ ಬಿಡಿಸೋದ್ರಪ್ಪ ಅಂದ್ರೆ ಆರಾಮಾಗಿ ಅಲ್ಲಿ 30 to 50% ಕ್ವಶನ್ಸ್ ಅಲ್ಲಿವೋ ಬರ್ತಾವೆ. ಪ್ಲಸ್ ನಿಮಗೆ KSPದು ಬಿಡಿಸಿದಂಗೆ ಆಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಏನು KEದವ್ರದ್ದು ಕೂಡ ಬಿಡಿಸಿದಂಗೆ ಆಗುತ್ತೆ. ಇದರಿಂದ ಎಲ್ಲ ಕ್ವಶನ್ ಟಾಪಿಕ್ ಕೂಡ ಕವರ್ ಆಕವ. ಓಕೆ, ಇದೆಲ್ಲ ಆಗಲಿಲ್ಲಪ್ಪ ಅಂದ್ರೆ ಈಗ ಆಲ್ರೆಡಿ ಮಾರ್ಕೆಟ್ದಾಗ ಸಾಕಷ್ಟು ಪುಸ್ತಕಗಳನ್ನು ರಿಲೀಸ್ ಮಾಡ್ಯಾರ. KE ಅಂತರಾಳ ಅಂತ ಪುಸ್ತಕ ಐತಿ. ಸಾಕಷ್ಟು ಅದಾವ್ರಿ. ಅಂದ್ರೆ ಇಲ್ಲಿ ಹೆಸರು ಹೇಳೋದು ತಪ್ಪಾಗತ್ತೆ. ಓಕೆ, ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಓಲ್ಡ್ ಕ್ವಶನ್ ಪೇಪರನ್ನು ತೊಗೋರಿ. SDAದು FDAದು ಅದೇ ರೀತಿ ಒಟ್ಟು KE ನಡೆಸಿದ್ದು ಕ್ವಶನ್ ಪೇಪರನ್ನು ಕ್ವಶನ್ ಬ್ಯಾಂಕನ್ನು ತೊಗೊಂಡು ಸ್ಟಡಿ ಮಾಡಿರಿ. ಅದರಲ್ಲಿ KM ಸುರೇಶ್ ಸರ್ ಬರೆದಿತ್ತಂದ್ರೆ ಇನ್ನೂ ಚಲೋ ರೀ. ಯಾಕಪ್ಪ ಅಂದ್ರೆ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದು ಇರ್ತದೆ. ಅದನ್ನು ಓದಿನ ಇನ್ನೂ ಜಾಸ್ತಿ ಸ್ಕೋರನ್ನು ಮಾಡ್ಕೋಬೋದು. ಇಲ್ಲಪ್ಪ ನಿಮ್ಗೆ ನಾ ಆಲ್ರೆಡಿ ರಿವಿಷನ್ ಪರ್ಪಸ್ ಅಷ್ಟೇ ಪುಸ್ತಕ ತೊಗೋತೀನಿ ಅನ್ನೋರು ಬರೀ ಕ್ವಶನ್ಸ್ ವಿತ್ ಆನ್ಸರ್ ಇದೆ ಅಂದ್ರೆ ಬರೀ ಕ್ವಶನ್ ಅಂದ್ರೆ ಡೀಟೇಲ್ ಇರೋದು ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ತೊಗೋ ಬದಲಿ ಜಸ್ಟ್ ಬರೀ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ತೊಗೊಂಡು ಓದ್ಬೋದು ರೀ. ಸಾಕಷ್ಟು ಪುಸ್ತಕಗಳಿಗೆ ಆಲ್ರೆಡಿ ಮಾರ್ಕೆಟ್ದಾಗದ ಅವ್ನು ಕೂಡ ತೊಗೊಂಡು ಓದ್ಕೋರಿ. ಇನ್ನು ಲಾಸ್ಟ್ ಟೈಮು ಕ್ವಿಕ್ ರಿವಿಷನ್ ಸಂಬಂಧ ನಮ್ಮ ಕಡೆ ಇದ್ದಿದ್ದೋ ಬುಕ್ ನೀವು ರಿವಿಷನ್ ಮಾಡ್ಕೋಬೇಕಪ್ಪ ಅನ್ನೋರು ಇದ್ದಾರಪ್ಪ ಅಂದ್ರೆ ನೀವು ಶಾರ್ಟ್ ನೋಟ್ಸನ್ನು ಮಾಡ್ಕೊಂಡಿದ್ದು ರಿವಿಷನ್ ಮಾಡ್ಕೋರಿ. ನಾ ಆಲ್ರೆಡಿ ಹೇಳಿದೆ, ನಮ್ಮ ಕಡೆ ಕೂಡ ಶಾರ್ಟ್ ನೋಟ್ಸ್ ಇರ್ತಾವೆ. ಅವನ್ನ ಬೇಕಾದರೂ ತೊಗೋಬೋದು, ಬೇಡಾದ್ರೆ ಬಿಡ್ಬೋದು. ಇದು ನಿಮ್ಮ ಬಿಟ್ಟ ವಿಷಯ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದೆ ಎಲ್ಲ ಟಾಪಿಕನ್ನು ಕಡಿಮೆ ಸಮಯದಲ್ಲಿ ಓದಕ್ಕಂತೇಳಿ ನಾವು ಅದನ್ನು ಶಾರ್ಟ್ ನೋಟ್ಸನ್ನು ಮಾಡಿವಿ. ಓಕೆ, ಅದೇ ಬೇಡಪ್ಪ ಅಂದ್ರೆ ನಿಮ್ಮ ಕಡೆ ಇರೋದು ನೀವು ಪುಸ್ತಕನ ಯೂಸ್ ಮಾಡ್ಕೋತೀರಪ್ಪ ಅಂದ್ರೆ ನೂತನ GK ಪುಸ್ತಕನ ಯೂಸ್ ಮಾಡ್ಕೋರಿ. ಅದು ಕ್ವಿಕ್ ರಿವಿಷನ್ ಸಂಬಂಧ ಭಾಳ ಹೆಲ್ಪ್ ಐತ್ರಿ. ಭಾಳ ಅಂದ್ರೆ 700 ಪೇಜ್ ಐತಿ. 700 ಪೇಜ್ನಾಗ ನೋಡ್ಕೊರಿ. ನಿಮಗಿಲ್ಲಿ ಭಾರತ ಸಂವಿಧಾನ ಐತಿ. ಸ್ವಲ್ಪ ಟೈಮ್ ಕೊಟ್ಟು ನೋಡ್ಕೊರಿ. ಭಾರತ ಸಂವಿಧಾನ ಬರುತ್ತದ್ರಾಗ ಸೈನ್ಸ್ ಐತಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಸಪ್ರೇಟ್ ಐತಿ. ಇನ್ನು ಅದೇ ರೀತಿ ಹಿಸ್ಟ್ರಿ ಐತಿ, ಕರ್ನಾಟಕದ ಬೇರೆ ಐತಿ, ಭಾರತದ ಬೇರೆ ಐತಿ. ಇನ್ನು ಅದೇ ರೀತಿಯಲ್ಲಿ ಭೂಗೋಳಶಾಸ್ತ್ರ ಐತಿ, ಜಿಯೋಗ್ರಫಿ ಏನೈತಲ್ಲ ಭಾರತದ ಬೇರೆ ಐತಿ, ಕರ್ನಾಟಕದ ಬೇರೆ ಐತಿ. ಮೆಂಟಲ್ ಎಬಿಲಿಟಿ ಬರುತ್ತೆ. ಮೆಂಟಲ್ ಎಬಿಲಿಟಿ ಏನು ಜಾಸ್ತಿ ಇಲ್ಲ, ಬಟ್ ಆದರೂ ಕೂಡ ಐತಿ. ಇನ್ನು ಸ್ಕೀಮ್ಸ್ ಪ್ಲಾನ್ಸ್ ಎಕನಾಮಿಕ್ಸ್ ಐತಿ. ಇಷ್ಟೆಲ್ಲ ಬರೀ 700 ಪೇಜ್ನಾಗ ಐತಿ. ಅಂದ್ರೆ ಸ್ವಲ್ಪ ಶಾರ್ಟ್ ಭಾಳ ಅಕ್ಷರ ಸಣ್ಣ ಕೊಟ್ಟು ಭಾಳ ಕವರ್ ಮಾಡ್ಕೊಂಡಾರ. 700 ಪೇಜ್ನಾಗ ಎಲ್ಲ ಟಾಪಿಕ್ ಕವರ್ ಆಗುತ್ತೆ ನಿಮ್ಗೆ. ಕರೆಂಟ್ ಅಫೇರ್ಸ್ ಒಂದೇ ಇರಂಗಿಲ್ಲ. ನೀವು ಕರೆಂಟ್ ಅಫೇರ್ಸ್ಗೆ ಏನು ಮಾಡ್ತೀರಿ, 800-700 ಪೇಜ್ ಓದಾಕತ್ತೀರಿ. ಸಾಕಷ್ಟು ಅಭ್ಯರ್ಥಿಗಳು ಅದನ್ನು ಮಾಡತ್ತೀರಿ. ಆ ತಪ್ಪನ್ನು ಮಾಡೋಕೆ ಹೋಗಬೇಡ್ರಿ. ನಾ ಹೇಳಕತ್ತೀನಿ, ಭಾಳ ತಪ್ಪು ಮಾಡಕತ್ತೀರಿ. ನೀವು ಅಷ್ಟು ಓದೋ ಅವಶ್ಯಕತೆ ಇಲ್ಲ. ಕಡಿಮೆ ಅಂದರೂ ಕೂಡ ಒಂದು 100-200 ಪೇಜ್ನ ಅಥವಾ 200 ಪೇಜ್. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಜಾಸ್ತಿ ಇರುತ್ತಲ್ಲ, ಇದು ಒಂದೇ ಎಕ್ಸಾಮ್ಗೆಲ್ಲ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಬಟ್ ನಾ ಈಗ ಏನು ಹೇಳಿದ್ನಲ್ಲ, ಇದು ಸೈನ್ಸ್, ಅದೇ ರೀತಿ ಪೊಲಿಟಿಕಲ್, ಹಿಸ್ಟ್ರಿ ಮತ್ತು ಅದೇ ರೀತಿ ಜಿಯೋಗ್ರಫಿ, ಮೆಂಟಲ್ ಎಬಿಲಿಟಿ ಇವು ಎಲ್ಲ ಎಕ್ಸಾಮ್ಗೂ ಇರತ್ತವ್ರಿ. ಫಿಕ್ಸ್ ಇರ್ತಾವೆ, ಫಿಕ್ಸ್ ಟಾಪಿಕ್. ಇವು ನಮ್ಮ ಪರ್ಫೆಕ್ಟ್ ಆದ್ರೆ ಮುಗೀತು. ನೀವು ಕರೆಂಟ್ ಅಫೇರ್ಸ್ ಏನೈತಿ ಈ ವರ್ಷ ಈ ಎಕ್ಸಾಮ್ಗೆ ಓದಿರಂದ್ರೆ ಮುಂದಿನ ಎಕ್ಸಾಮ್ಗೆ ಅದು ಕರೆಂಟ್ ಅಫೇರ್ಸ್ ಬರೋಂಗಿಲ್ಲ. ಯಾಕಂದ್ರೆ ಅದು ಹಳೇದಾಗಿಬಿಟ್ಟಿರ್ತೈತಿ. ಸೊ ಅದಕ್ಕಾಗಿ ಹೆಚ್ಚಿನ ಟೈಮನ್ನು ನಾ ಹೇಳಿದೆ, ಈಗ ನೂತನ GK ಬುಕ್ ಆದ್ರೆ ಅಥವಾ ಪರಂ ಬುಕ್ ಆದ್ರೆ ತೊಗೊಂಡು ಓದ್ರಿ. ಕ್ವಿಕ್ ರಿವಿಷನ್ ಸಂಬಂಧ ಭಾಳ ಹೆಲ್ಪ್ ಆಗುತ್ತೆ. 700 ಪೇಜ್ ಐತಿ ಜಸ್ಟ್. ಓಕೆ, ಎಲ್ಲರೂ ಓದಿರ್ತೀರಿ. ಓದಿಲ್ಲ ಅನ್ನೋರು ಬುಕ್ ತೊಗೊಂಡು ಓದ್ರಿ. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಟಾಪಿಕ್ ಅದಾವೆ. ನಿಮ್ಗೆ ಮಿಸ್ ಮಾಡ್ಕೋದ ಓದ್ರಿ ಸ್ನೇಹಿತರೆ. ಆದಷ್ಟು ಎಷ್ಟು ಓದ್ತಿರಲ್ಲ ಆದಷ್ಟು ರಿವಿಷನ್ನ ಮಾಡ್ಕೊರಿ. ರಿವಿಷನ್ನ ಮಾಡ್ಕೊಲಿಲ್ಲಪ್ಪ ಅಂದ್ರೆ ನೀವು 6 ಅವರ್ 8 ಅವರ್ ಓದಿ ಕೂಡ ವೇಸ್ಟ್. ಆದಷ್ಟು ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಪ್ರತಿನಿತ್ಯ ರಾತ್ರಿ 1 ಅವರ್ ರಿವಿಷನ್ ಪರ್ಪಸ್ ಇಟ್ಕೊಂಬಿಡ್ರಿ. ರಿವಿಷನ್ ಯಾವ ರೀತಿ ಮಾಡ್ಕೋದಪ್ಪ ಅಂದ್ರೆ, ಈಗ ಇಷ್ಟು ದಿನ ಮುಂಜಾನೆ ಏನು ಓದಿರ್ತೀರಿ. ಈಗ ಎಕ್ಸಾಂಪಲ್ಲ ಮುಂಜಾನೆ ಸೈನ್ಸ್ ಓದಿರ್ತೀರಿ. ಸೈನ್ಸ್ದಾಗ ನಿಮ್ಗೆ ಗೊತ್ತಿರಲಾರೋ ವರ್ಡ್ಗಳು ಹೊಸ ಹೊಸ ಬಂದಿರ್ತಾವೆ. ಅದನ್ನ ಏನು ಮಾಡ್ಕೊರಿ, ಒಂದು ಪುಸ್ತಕ ತೊಗೊಂಡು ಶಾರ್ಟ್ ಆಗಿ ಬರ್ಕೊಂಬಿಡ್ರಿ.
ವಿಟಮಿನ್ ಎದಿಂದ ಆ ವಿಟಮಿನ್ ಮೇಲೆ ಪ್ರಿಕ್ಸ್ ಕ್ವಶನ್ ಬಂದೇ ಇರ್ತೈತಿ. ಯಾವ ವಿಟಮಿನ್ ಕೊರತೆ ಅಂದರೆ ಯಾವ ರೋಗ ಬರುತ್ತಾ ಅವನೊಂದು ಕಡೆ ಚಾರ್ಟ್ ಮಾಡಿ ಇಟ್ಕೊಂಡ್ಬಿಡೋದು. ಲಾಸ್ಟ್ ಟೈಮನ್ನು ಎಕ್ಸಾಮ್ ಇನ್ನೇನು ಬರ್ತಪ್ಪ ಅನ್ನೋದು ಮತ್ತೆ ಇನ್ನೊಂದು ಸಾರಿ ರಿವಿಸನ್ನ ಮಾಡ್ಕೋಕೆ ಬರುತ್ತೆ. ಸೊ ಅದಕ್ಕಾಗಿ ಪ್ರತಿನಿತ್ಯ ಏನು ಓದಿರ್ತಿರಲ್ಲ ಒಂದೊಂದು ಲೈನ್ ಇಟ್ಕೊಂಡು ಒಂದು ಲೈನ್ ಬರ್ಕೊಂಬಿಡೋದು. ಈ ಒಂದು ಪೇಜ್ನ್ಯಾಗ ಈ ಒಂದರ ಲೈನ್ ಓದಿದ್ನಂದ್ರೆ ನನಗೆಲ್ಲ ಕೂಡ ನೆನಪಾಕದನ್ನೋ ಅಂಥ ಒಂದು 2-3 ಲೈನ್ ಅಥವಾ ಒಂದು ಲೈನ್ ಬರ್ಕೊಂಡು ಇಟ್ಕೊಂಡ್ರಂದ್ರೆ ಲಾಸ್ಟ್ ಟೈಮ್ ಮಲ್ಕೋ ಸಮಯದಲ್ಲಿ ಅದನ್ನು ರಿವಿಸನ್ನ ಮಾಡ್ಕೋಬೇಕು ನೀವು. ಯಾವ ರೀತಿಯಪ್ಪ ಅಂದ್ರೆ ಆ ಲೈನ್ ನೋಡ್ಕೊಂಬಿಟ್ರಂದ್ರೆ ಆ ಒಂದು ಲೈನ್ ನೋಡಿದ್ರಂದ್ರೆ ನಿಮ್ಗೆ ಇವತ್ತೇನು ಓದಿರಿ ಆ ಸಿಲೆಬಸ್ ಮೇಲೆ ಅಥವಾ ಆ ಸಬ್ಜೆಕ್ಟ್ ಮೇಲೆ ಅದೆಲ್ಲ ನೆನಪಾಗಬೇಕು. ಆ ರೀತಿ ಮಾಡ್ಕೊಂಡೇ ಇಟ್ಕೋರಿ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನೊಂದು 2 ದಿವಸ 3 ದಿವಸ ಎಕ್ಸಾಮ್ ಇದ್ದಾಗ ಅದನ್ನಷ್ಟ ನೋಡ್ಕೊಂಡು ಹೋದರೂ ಕೂಡ ನಿಮಗೆಲ್ಲ ಅದು ಏನೇನೆಲ್ಲ ಓದಿರ್ತಿರಲ್ಲ ಅದು ನೆನಪಾಗುತ್ತೆ. ಸೊ ಅದಕ್ಕಾಗಿ ಎಷ್ಟು ಓದ್ತಿರಲ್ಲ ಅದ್ರ ಜೊತೆಗೆ ಅದರ ರಿವಿಸನನ್ನು ಮಾಡ್ಕೋರಿ. ರಿವಿಸನ್ನ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿದಾಗ ಪ್ರತಿನಿತ್ಯ ಏನು ಓದ್ತಿರಲ್ಲ ಒಂದು ಪುಸ್ತಕದಾಗ ಬರೆದು ಇಟ್ಕೋರಿ. ಎಕ್ಸಾಮ್ ಸಮೀಪ ಬಂದಾಗ ಅದು ನಿಮಗೆ ಹೆಲ್ಪ್ ಭಾಳ ಆಗುತ್ತೆ. ಬೇರೆದವ್ರನ್ನ ಶಾರ್ಟ್ ನೋಟ್ಸನ್ನು ಓದ್ಕೊಳ್ಳೋಕ್ಕಿಂತ ನಿಮ್ಮದು ಓದ್ಕೊಳ್ಳೋದು ಭಾಳ ಉತ್ತಮ ರೀ. ತಿಳಿತಲ್ಲ ಎಲ್ಲ ಕೂಡ ತಿಳಿತಂತ ಅನ್ಕೋತೀನಿ. ಇದನ್ನು ಹೊರತುಪಡಿಸಿ ಏನಾದರೂ ಡೌಟ್ ಇದ್ರಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆಲ್ರೆಡಿ ಹೇಳಿದ ಕ್ವಿಕ್ ರಿವಿಷನ್ ಸಂಬಂಧ ನಮ್ಮ PDF ನೋಟ್ಸನ್ನು ತೆಗೆದುಕೊಂಡಾದರೂ ಕೂಡ ಓದ್ಬೋದು. ನಿಮಗೆಲ್ಲ ಕೂಡ ಸೇರಿ ಒಂದು 500 ಅಥವಾ 400-500 ಪೇಜ್ ಒಳಗೆ ನಿಮಗೆಲ್ಲ ಕೂಡ ರಿವಿಷನ್ ಸಂಬಂಧ ನೋಟ್ಸ್ ಐತ್ರಿ. ಮತ್ತು ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಂದ್ರೆ ಡೀಟೇಲ್ಸ್ ನೋಟ್ಸು ಕೂಡ ಐತಿ. ಎರಡೂ ಕೂಡ ನಿಮ್ಗೆ ಪ್ರೊವೈಡನ್ನು ಮಾಡ್ತೈತಿ. ಅದ್ರ ಜೊತೆಗೆ ನಿಮಗೆ SD ಎದ್ದು FD ಎದ್ದು ಮತ್ತು ಅದೇ ರೀತಿ PC ಇದು PSI ಇದು ವಿಲೇಜ್ ಅಕೌಂಟ್ದು ಎಲ್ಲ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು 9538151535 ಫಸ್ಟ್ ಟೈಮ್ ಓದಾಕತ್ತೀರಂದ್ರೆ ಇದನ್ನು 1ನೇ PC ಎಕ್ಸಾಮ್ ಕೈ ಬಿಟ್ಟರು ಕೂಡ CRDR ನಿಮ್ಗೆ ಚಾನ್ಸ್ ಸಿಗುತ್ತೆ. ಸೊ ಅದಕ್ಕಾಗಿ ಸ್ಟಾರ್ಟಿಂಗಲ್ಲಿ ಓದೋರು ಮೊದಲ 6 to 10th ಸಮಾಜ ವಿಜ್ಞಾನ ನೋಟ್ಸನ್ನು ಓದಿ ಆಮೇಲೆ ಉಳಿದಿದ್ದನ್ನು ನೋಟ್ಸನ್ನು ಓದಿದರೆ ಆರಾಮಾಗಿ ಈ 1ನೇದು 4000 ಕಾನ್ಸ್ಟೇಬಲ್ ಕೈ ಬಿಟ್ಟರು ಕೂಡ ನಿಮ್ಮದು CRDR ಆಗಲಿ ಅಥವಾ KSRP ಆದರೂ ಕೂಡ ಕೈ ಹಿಡಿತದೆ. KSRP ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಅದು ಆಗಸ್ಟ್ದಾಗ ನೇಮಕಾತಿ ಆಗೋ ಸಾಧ್ಯತೆ ಐತಿ. ತಿಳಿತು ಅಂತ ಎಲ್ಲರಿಗೂ ಕೂಡ ತಿಳಿತು ಅಂತ ಹೇಳ್ತೀನಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದೆ ಹಿಡಿದಲ್ಲಿ ಸಿಗೋಣ. ಶುಭ ದಿನ.